ಚಿಕ್ಕನಾಯಕನಹಳ್ಳಿ ಟೌನ್ ಕನ್ನಡ ಸಂಘದ ವೇದಿಕೆಯಲ್ಲಿ ತಾಲ್ಲೂಕು ಆಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಮತ್ತು ಭಾರತದ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆಯನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಇಬ್ಬರು ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪ ನಮನಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಾಡಿ ಬಿ.ಆರ್. ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಶಿಲ್ಪಿಯಾಗಿದ್ದು ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ದೇಶಕ್ಕೆ ನೀಡಿದ ಮಹಾನ್ ಚಿಂತಕರಾಗಿದ್ದಾರೆ ಎಂದು ತಿಳಿಸಿದರು. ಸಮಾಜದ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಅವರು ಹೋರಾಡಿ ಶಿಕ್ಷಣದ ಮಹತ್ವವನ್ನು ಪ್ರತಿಪಾದಿಸಿದರು. ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಡಿ ಎಂಬ ಅವರ ಸಂದೇಶ ಇಂದಿಗೂ ನಮಗೆ ದಿಕ್ಕು ತೋರಿಸುತ್ತದೆ. ಇನ್ನೊಂದೆಡೆ ಬಾಬು ಜಗಜೀವನ್ ರಾಮ್ ಅವರು ದೇಶದ ಕೃಷಿ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ ಮಹಾನ್ ನಾಯಕರು. ಹಸಿರು ಕ್ರಾಂತಿಯ ಮೂಲಕ ದೇಶವನ್ನು ಆಹಾರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಅವರು ಶ್ರಮಿಸಿದರು. ಸರಳತೆ, ಪ್ರಾಮಾಣಿಕತೆ ಹಾಗೂ ಸಾರ್ವಜನಿಕ ಸೇವೆಗೆ ಪ್ರತೀಕವಾಗಿದ್ದ ಅವರು ಉಪಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದರು ಎಂದು ವಿವರಿಸಿ, ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ತಾಲ್ಲೂಕು ಆಡಳಿತ ವತಿಯಿಂದ ಗೌರವಿಸಿ ಎಲ್ಲ ಅಧಿಕಾರಿ ಬಂಧುಗಳೇ ಮತ್ತು ಸಮಾಜದ ಬಂಧುಗಳೇ, ಎಲ್ರಿಗೂ ಕೂಡ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ ಹಾಗೂ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಇವತ್ತೇನು ಹಸಿರು ಕ್ರಾಂತಿ ಅಧಿಕಾರ ಅಂತಾನೆ ಪ್ರಸಿದ್ಧಿಯಾಗಿ ರೈತರ ಪರವಾಗಿ ಹಲವಾರು ಹೋರಾಟಗಳು ಮಾಡಿ ಅವರಿಗೆ ಕ್ರಾಂತಿಯನ್ನೇ ಸೃಷ್ಟಿಸಿದಂಥ ಬಾಬು ಜಗಜೀವನ್ ರಾಮ್ ಅವರು ಇವತ್ತು ಅವ್ರನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕು. ಅಂಥವ್ರ ಕೈಲಿ ಅಧಿಕಾರ ಸಿಕ್ಕಿದ್ರೆ ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ಕೂಡ ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಅಂತ ಮಹನೀಯರು ಇವತ್ತು ನಮ್ಮಲ್ಲಿ ಇದ್ದಂಥದ್ದೇ ಪುಣ್ಯ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರು ಕೂಡ ಚಕಾರ ಎತ್ತಂಗಿಲ್ಲ. ವಿದ್ಯೆ ಯಾರ ಸೊತ್ತು ಅಲ್ಲ, ಯಾವ ಜಾತಿಗೂ ಸೀಮಿತ ಅಲ್ಲ, ಯಾವ ವ್ಯಕ್ತಿಗೂ ಸೀಮಿತ ಅಲ್ಲ ಅಂತ ತೋರಿಸಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕ ಭಂಡಾರ ಅಂತಾನೆ ಹೇಳಿದ್ರೆ ತಪ್ಪಾಗಲಾರ್ದು. ಅಷ್ಟು ಪುಸ್ತಕಗಳನ್ನ ಓದಿ ಇವತ್ತು ಇಂಗ್ಲೆಂಡ್ನಲ್ಲಿ ಅವರ ಒಂದು ಇದನ್ನ ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡೋದು, ಅದೆಲ್ಲ ನೋಡಿದಾಗ ನಾವು ಈ ತರ ಆಚರಣೆ ಮಾಡೋದು ಸರಿನೇ ಅಂತಕ್ಕಂಥದ್ದನ್ನ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗ್ತದೆ. ಯಾಕೆಂದ್ರೆ ಅಂತ ಮಹನೀಯರನ್ನ ನಾವು ಯಾವತ್ತೂ ಕೂಡ ಸಂಕೋಚಿತವಾಗಿ ನೋಡಬಾರ್ದು. ಒಂದು ಸಮಾಜಕ್ಕೆ ಸೀಮಿತವಾಗಿ ನಾವು ಯಾರನ್ನೂ ಕೂಡ ನಾವು ಅವ್ರನ್ನ ಅಳಿಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಮನಸ್ಥಿತಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ನೋಡಿದಂಥ ಇವತ್ತು ಅವ್ರಿಗೆ ಏನೇನು ಅವಮಾನಗಳಾದರೂ ಕೂಡ ಅವ್ರು ಯಾವುದಕ್ಕೂ ಕೂಡ ಹಿಂಜಕ್ಕದೆ ಇವತ್ತು ಅಷ್ಟು ಪುಸ್ತಕಗಳು ಇವತ್ತು 135 ವರ್ಷದಿಂದ ಪರಿಸ್ಥಿತಿ ಹೇಗಿತ್ತು ಅಂತ ನಾವೇ ಲೆಕ್ಕ ಹಾಕೊಂಡ್ರೆ ವಾಹನಗಳಿರಲಿಲ್ಲ, ಸರಿಯಾದ ಸಂಪರ್ಕಗಳಿರಲಿಲ್ಲ, ಇಂಥ ದೂರವಾಣಿಗಳಿರಲಿಲ್ಲ, ಮೊಬೈಲ್ ಇರಲಿಲ್ಲ. ಅಂತ ಕಾಲದಲ್ಲಿ ಅವರು ಅಷ್ಟೊಂದು ಪುಸ್ತಕಗಳನ್ನ ಓದಿ ಅಷ್ಟೊಂದು ದೇಶಗಳಲ್ಲೆಲ್ಲ ಸುತ್ತಿ ಇವತ್ತು ನಮಗೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನೀವು ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಕೂಡ ತೀರ್ದು ನಾವೆಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಸಂದರ್ಭದಲ್ಲಿ ನಾವೇ ಸಾಕಷ್ಟು ಅವ್ರಿಗೆ ಅವಮಾನಗಳಾದರೂ ಕೂಡ ಅವ್ರು ಯಾವುದಕ್ಕೂ ಕೂಡ ಹಿಂಜಕ್ಕದೆ ಇವತ್ತು ಇಡೀ ರಾಷ್ಟ್ರದ ಭೂಪಟದಲ್ಲೇ ಇಂಥ ಸಂವಿಧಾನ ಎಲ್ಲೂ ಕೂಡ ಇಲ್ಲ, ಯಾವ ದೇಶದಲ್ಲೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಒಪ್ಕೋಬೇಕಾಗತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಾವು ನೋಡಿದ್ದೇವೆ, ಯಾರು ಮಾನ್ಯರಾಗಲಿ ಯಾರೇ ಆಗಲಿ ರಾಜಕೀಯದಲ್ಲಿ ಯಾರನ್ನೂ ಕೂಡ ನೋಡಲ್ಲ, ದುಡ್ಡೊಂದೇ ಅಂತಕ್ಕ ಮಾನದಂಡ ಅನ್ನಂಗೆ ಆಗಿದೆ. ಗಾಂಧೀಜಿ ಮೊಮ್ಮಗ ನಿಂತರೂ ಸೋಲಿಸ್ತೀವಿ, ಅಂಬೇಡ್ಕರ್ ನಿಂತರೂ ಸೋಲಿಸ್ತೀವಿ. ಇಂಥ ಪರಿಸ್ಥಿತಿಗೆ ನಾವು ಹೋದ್ರೆ ಎಲ್ಲಿ ಅವ್ರಿಗೆ ಗೌರವ ಸಲ್ಲಿಸಿದಂಗೆ ಆಗ್ತದೆ. ನಾವು ಇದನ್ನ ಆಲೋಚನೆ ಮಾಡಬೇಕಾಗ್ತದೆ. ಅಂತ ಮಾನ್ಯರಿಗೆ ಎಂತೆಂಥ ಅವಮಾನಗಳಾಯ್ತು. ಅವ್ರಿಗೆ ರಾಜ್ಘಾಟಲ್ಲಿ ಒಂದು 100/100 ಸೈಟು ಕೊಡಲಿಲ್ಲ. ನಾವು ಇಂಥ ಪರಿಸ್ಥಿತಿಗೆ ನಾವೆಲ್ಲ ನೋಡ್ತಕ್ಕಂಥ ಕೆಲ್ಸಕ್ಕೆ ಹೋಗಿದ್ದೇವೆ. ಇದೆಲ್ಲ ನೋಡಿ ನಾವು ಇವತ್ತು ಎಲ್ಲ ಈ ತರ ತಹಸೀಲ್ದಾರ್ ಕೂಡ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇದನ್ನೆಲ್ಲ ನಾವು ಅನುಭವಿಸಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಎಲ್ಲ ದಾರ್ಶನಿಕರದ್ದು ಒಟ್ಟಿಗೆ ಮಾಡಬೇಕು, ಒಂದೇ ದಿವಸ ಮಾಡಿ ಎಲ್ಲರನ್ನು ಕೂಡ ಒಟ್ಟಿಗೆ ಒಂದೇ ಸಮಾಜ ಅಂತಕ್ಕಂಥ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಇವತ್ತು ಸರ್ವ ದಾರ್ಶನಿಕರ ಜಯಂತಿ ಇದೆಲ್ಲ ಕೂಡ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲಿ ನಾವು ಮುಖ್ಯಮಂತ್ರಿಗಳು ಯಾರೇ ಇದ್ರು ಕೂಡ ಅವ್ರನ್ನ ಕರೆದು ಅವ್ರ ಮುಖಾಂತರ ನಾವು ಸಂವಿಧಾನ ಓದಿಸ್ಬೇಕು ಅಂತಕ್ಕಂಥ ಒಂದು ಮಹದಾಸೆ. ಈ ನಿಟ್ಟಿನಲ್ಲಿ ಇವತ್ತು ನಾವು
ಸಮಾಜದಲ್ಲಿ ಬದಲಾವಣೆ ತರಬೇಕಾಗ್ತದೆ. ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆನ ನಾವು ಮೂಡಿಸಿದ್ರೆ ಖಂಡಿತ ಇವತ್ತು ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ಮೇಲು ಕೀಳು ಯಾರು ಆ ಥರ ಭೇದ ಭಾವ ಮಾಡಿದ ರೀತಿಯಲ್ಲಿ ನಾನು ದಲಿತ ಮುಖಂಡರಲ್ಲಿ ನಾನು ಈ ಸಭೆ ಮುಖಾಂತರ ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಏನಾದರೂ ಕೂಡ ಅಂಬೇಡ್ಕರ್ ಅವ್ರಿಗೆ ನಾವೆಲ್ಲರೂ ಕೂಡ ಗೌರವ ಸಲ್ಲಿಸಬೇಕು ಅಂತ ನಮ್ಗೇನಾದ್ರೂ ಕಿಂಚಿತ್ತು ಕಾಳಜಿ ಇದ್ರೆ ನಾವೆಲ್ಲರೂ ಕೂಡ ಯಾರು ಶೋಷಣೆಗೊಳಗಾಗಿದ್ದಾರೆ, ಯಾರು ಇವತ್ತು ಸಮಾಜದಲ್ಲಿ ಕಟ್ಟ ಕಡೆಯವರಿದ್ದಾರೆ ಅಂಥವ್ರಿಗೆ ನಾವು ಅವ್ರಿಗೆ ಬದುಕನ್ನು ಕಟ್ಕೊಡುವಂಥ ಕೆಲಸ ನಾವೆಲ್ಲ ಸೇರ್ ಮಾಡೋಣ. ನೀವು ಯಾರನ್ನೇ ಆಗಿರಲಿ ಅಂಥವ್ರನ್ನ ನಾವೆಲ್ಲ ಕೂಡ ಗುರುತಿಸಿ ಅವ್ರಿಗೆ ಏನಾದ್ರು ಕೂಡ ಒಂದು ಮನಸ್ಥಿತಿ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಮುಖ್ಯವಾಹಿನಿ ಬರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಗಳು ಮಾಡೋಣ. ಒಳ್ಳೆ ಶಿಕ್ಷಣವನ್ನು ನೋಡೋಣ. ಇವತ್ತು ನೀವು ಬೋಧನೆ ಮಾಡ್ಬೇಕಾದ್ರೆ ನಾನು ತಹಸೀಲ್ದಾರ್ಗೆ ಹೇಳಿದೆ, ನಾವು ಸಂವಿಧಾನ ಪೀಠಕ್ಕೆ ಅದಕ್ಕೆ ಕೂಡ ತರಿಸ್ಕೊಂಡ್ವಿ. ಇವತ್ತು ಸಂವಿಧಾನ ಪೀಠಕ್ಕೆ ಮಾಡಬೇಕಾದ್ರೆ ಇವ್ರು ಸರಿಯಾಗಿ ಮಾಡಿಲ್ಲ ಅಂತ ನನ್ನ ವಾದ ಆಯ್ತು. ಈಗ ನನಗೂ ತಹಸೀಲ್ದಾರ್ ಜೊತೆನಲ್ಲಿ ಮಾತಾಡಿದೆ, ಎಲ್ಲ ರಾಜಕೀಯ ಅಭಿವ್ಯಕ್ತಿ ಎಲ್ಲದನ್ನು ಕೂಡ ಹೇಳಿದ್ವಿ, ಶಿಕ್ಷಣದ ಮಾತ್ರ ಹೇಳಿಲ್ಲ. ಅದು ಯಾಕೆ ಸರ್ಕಾರ ಇದನ್ನು ಕೈ ಬಿಟ್ಟಿದೆಯೋ ಗೊತ್ತಿಲ್ಲ. ಇದನ್ನು ಸದನದಲ್ಲಿ ಮಾತಾಡಿ ಅದನ್ನು ಕೂಡ ಸೇರ್ಸಂಗೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು ನಾನು ಇವತ್ತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಬಿಟ್ಟಿದ್ದಾರೆ, ಸಮಾಜ ಇದ್ರದ್ದು ಪರಿವರ್ತನೆ ಹೇಳಿದ್ದಾರೆ, ರಾಜಕೀಯ ಶಕ್ತಿ ಹೇಳಿದ್ದಾರೆ, ಎಲ್ಲದೂ ಹೇಳಿದ್ದಾರೆ. ಶೈಕ್ಷಣಿಕವಾಗಿ ಅಂಬೇಡ್ಕರ್ ಅವರೇ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ರು ಅಂತ ಗೊತ್ತಿದ್ದು ಈಗ ಸರ್ಕಾರಗಳು ಅದನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ತಪ್ಪಲ್ವೇ? ಅದನ್ನ ನಾನಿವತ್ತು ಸದನದಲ್ಲಿ ಮಾತಾಡಿ ನಾನು ಇವತ್ತೇ ಒಂದು ಪತ್ರವನ್ನು ಹಾಕಿ ಸರ್ಕಾರಕ್ಕೆ ಅದನ್ನು ಕೂಡ ಸೇರಿಸಿ ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನ್ ಹೇಳಿದ್ರು ಕೂಡ ಅವರ ಪರಿಸ್ಥಿತಿ ಎಲ್ಲದನ್ನು ಕೂಡ ನಾವು ನೋಡಿದಾಗ ಅಂತ ಕಷ್ಟ ಕಾಲದಲ್ಲೂ ಕೂಡ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಓದಿ 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 ಅವರು ಇವತ್ತು ನಮಗೆಲ್ಲ ಕೂಡ ಒಂದು ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿನಲ್ಲೇ ನಾವು ಇವತ್ತು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ಕೂಡ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನಗಳೆಲ್ಲ ಸರ್ಕಾರಗಳು ಕೂಡ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವಿವತ್ತು ಇವತ್ತು ಇರ್ತಕ್ಕಂಥ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನಸ್ಥಿತಿ ಕೂಡ ಬೆಳೀಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಂದು ಶುಭವನ್ನು ಹಾರೈಸ್ತಾ, ಮತ್ತೊಮ್ಮೆ ಇಬ್ಬರು ಮಹನೀಯರ ಒಂದು ಜನ್ಮದಿನದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನ ನಾವೆಲ್ಲರೂ ಕೂಡ ಪ್ರೀತಿ ಗೌರವದಿಂದ ಮಾಡುವಂತ ಕೆಲಸ ನಾವೆಲ್ಲ ಸೇರ್ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂಬೇಡ್ಕರ್ ಅವರು ಬರೀ ದಲಿತರಿಗಷ್ಟೇ ಅವರು ಸಂವಿಧಾನ ರಚನೆ ಮಾಡಿಕೊಡ್ಲಿಲ್ಲ, ಎಲ್ಲಾ ಸಮಾಜಕ್ಕೂ ಕೂಡ ಅವರು ಸಂವಿಧಾನವನ್ನ ರಚನೆ ಮಾಡಿಕೊಟ್ರು. ಎಲ್ಲಾ ಸಮಾಜನೂ ಕೂಡ ಅದನ್ನ ಅನುಭವಿಸ್ತಾ ಇದೆ. ಅವರವರಿಗೆ ಬೇಕಾದಂತ ಮೀಸಲಾತಿ ಇರ್ಬೋದು, ಅವ್ರಿಗೆ ಬೇಕಾದಂತ ಪರ್ಸೆಂಟೇಜ್ ಎಲ್ಲದನ್ನು ಕೂಡ ಇವತ್ತು ಅಂದೇ ಹಿಂಗೆಲ್ಲ ಆಗತ್ತೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ ಅವತ್ತೇ ಇವರು ಇದೆಲ್ಲ ರಚನೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಮುಂದೆ ಅವರಿಗಾದಂಥ ಅನುಭವಗಳು ಇವೆಲ್ಲ ಪಾಠವನ್ನು ಕಲಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ನೋಡ್ಬೇಕಾಗ್ತದೆ. ಈಗಿನ ಪೀಳಿಗೆ ನಾವೆಲ್ಲರೂ ಅದನ್ನ ಪಾಲಿಸ್ಕೊಂಡು ಅಂಬೇಡ್ಕರ್ ಅವ್ರಿಗೆ ಗೌರವಿಸ್ಕೊಂಡು ನಾವು ಈ ಸಂವಿಧಾನವನ್ನು ಎತ್ತಿಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ನಾಗರಿಕರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್.